ಶ್ರೀನಾರಾಯಣ ಗುರುಗಳ ಚರಿತ್ರೆ. ಕುಮಾರನ್ ಆಶಾನ್ ಅವರು ರಚಿಸಿದ ಗುರುಗಳ ಜೀವನ ಚರಿತ್ರೆಯನ್ನು NAM ಇಸ್ಮಾಯಿಲ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದು, ಅರಳಿಮರ ಆಧ್ಯಾತ್ಮಿಕ ಜಾಲತಾಣದಲ್ಲಿ ಪ್ರಕಟವಾಗಿದ್ದ 15 ಪುಟ್ಟ ಅಧ್ಯಾಯಗಳ ಈ ಸರಣಿಯನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ಅಧ್ಯಾಯ 12. ಕ್ರಮೇಣ ಸ್ವಾಮಿಗಳು ತಮ್ಮನ್ನು ಬಾಧಿಸಿದ್ದ ಮಹಾರೋಗ ಮತ್ತು ಅದರ ಪರಿಣಾಮದಿಂದ ಉಂಟಾಗಿದ್ದ ಇತರ ತೊಂದರೆಗಳನ್ನು ನಿವಾರಿಸಿಕೊಂಡು ಪವಾಡ ಸದೃಶರಾಗಿ ಚೇತರಿಸಿಕೊಂಡರು. ಪ್ರಸಿದ್ಧ ಡಾಕ್ಟರ್ ರಾವ್ ಸಾಹೇಬ್ ಕೆ ಕೃಷ್ಣನ್ ಅವರು ಸ್ವಾಮಿಗಳನ್ನು ಚಿಕಿತ್ಸೆಗಾಗಿ ಆಲುವಾದಿಂದ ಪಾಲಕ್ಕಾಡಿಗೆ ಕರೆದೊಯ್ದು ಅಲ್ಲೇ ಉಳಿಸಿಕೊಂಡಿದ್ದರು. ಈ ದಿನಗಳಲ್ಲಿ ಸ್ಥಳೀಯ ಈಳವ ಸಮುದಾಯದವರ ವತಿಯಿಂದ ಅಲ್ಲೊಂದು ದೇವಾಲಯ ನಿರ್ಮಿಸುವುದು ಮತ್ತು ಸಂಘಟನೆಯೊಂದನ್ನು ರೂಪಿಸುವುದರ ಚಿಂತನೆಗಳು ನಡೆದವು. ಧನುರ್ಮಾಸದ 8ನೇ ದಿನ ಸ್ವಾಮಿಗಳು ಅಲ್ಲಿ ದೊಡ್ಡದೊಂದು ಸಮಾರಂಭದಲ್ಲಿ ದೇಗುಲಕ್ಕಾಗಿ ಗುದ್ದಲಿ ಪೂಜೆ ನಡೆಸಿದರು. ಮರುದಿನವೇ ಸ್ವಾಮಿಗಳು ಕೋಯಿಕೋಡ್ ತಲುಪಿದರು. ಅವರನ್ನು ಸ್ವಾಗತಿಸಲು ಕೋಯಿಕೋಡ್ನ ಸ್ವಜಾತಿಯರು ಮಾಡಿದ್ದ ಏರ್ಪಾಡು ಸ್ತುತ್ಯರ್ಹವಾಗಿತ್ತು. ಇದೇ ತಿಂಗಳ 12ನೇ ದಿನ ಮುಂಜಾನೆ ಕೋಯಿಕೋಡ್ನ ಶ್ರೀಕಂಠೇಶ್ವರ ದೇವಸ್ಥಾನದ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಧನುರ್ಮಾಸದ 15ನೇ ದಿನ ಬೆಳಗ್ಗೆ ಅಲ್ಲಿನ ಆ್ಯನಿ ಹಾಲ್ ಸಭಾಂಗಣದಲ್ಲಿ ಸ್ಥಳೀಯ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರು, ವಿದ್ವಾಂಸರು ಮತ್ತು ಕೆಲವು ಬ್ರಾಹ್ಮಣರು ಸ್ವಾಮಿಗಳಿಗೆ ಒಂದು ಸನ್ಮಾನ ಪತ್ರವನ್ನು ಅರ್ಪಿಸಿದರು. ಈ ಪ್ರವಾಸದ ವೇಳೆ ಸ್ವಾಮಿಗಳು ತಲಶ್ಶೇರಿಯವರೆಗೂ ಹೋಗಿ ಅಲ್ಲಿನ ದೇಗುಲ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಜ್ಞಾನೋದಯ ಯೋಗಂನ ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ನಡುವೆ ಇದ್ದ ವಿವಾದಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಿದರು. ಈ ಅವಧಿಯಲ್ಲಿ ಕೆಲ ದಿನಗಳ ಕಾಲ ಉತ್ತರ ಮಲಯಾಳದ ಹಲವು ಸಣ್ಣ ಪಟ್ಟಣಗಳನ್ನು ಸಂದರ್ಶಿಸಿದರು. ಮಕರ ಮಾಸದಲ್ಲಿ ಕಣ್ಣೂರಿನಲ್ಲಿ ಈಳವ ಸಮುದಾಯದವರಿಗಾಗಿ ದೇಗುಲವೊಂದರ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನಡೆಸಿದರು. ಅಲ್ಲಿಂದ ಮಂಗಳೂರಿಗೆ ಪ್ರಯಾಣ ಬೆಳೆಸಿದರು. ಅಲ್ಲಿ ತುಳು ಮಾತನಾಡುವ ಬಿಲ್ಲವರು ಎಂದು ಗುರುತಿಸಿಕೊಳ್ಳುವ ತೀಯ ಸಮುದಾಯದವರು ತಮಗೊಂದು ದೇವಾಲಯ ಬೇಕೆಂಬ ಅಪೇಕ್ಷೆಯನ್ನಿಟ್ಟರು. ಈ ದೇಗುಲ ನಿರ್ಮಾಣದ ಪೂರ್ವ ಸಿದ್ಧತೆಗಾಗಿ ಸ್ವಾಮಿಗಳು ಮಂಗಳೂರು ಪ್ರವಾಸ ಕೈಗೊಳ್ಳಬೇಕಾಯಿತು. ಮಲಯಾಳ ವರ್ಷ 1083 ಕುಂಭ ಮಾಸದ ಮೊದಲ ದಿನ ಅಂದರೆ 1908 ಫೆಬ್ರವರಿ 12ರಂದು ತಲಶ್ಶೇರಿ ಜಗನ್ನಾಥ ದೇಗುಲದ ಪ್ರತಿಷ್ಠಾಪನೆ ನಡೆಸಿದರು. ಈ ಕ್ಷೇತ್ರದ ನಿರ್ವಹಣೆಯು ಶಾಶ್ವತವಾಗಿ ಶಿವಗಿರಿ ಮಠದ ಅಧೀನದಲ್ಲಿರುತ್ತದೆಂಬ ಒಡಂಬಡಿಕೆಯನ್ನು ಜ್ಞಾನೋದಯ ಯೋಗಂ ಜೊತೆ ಮಾಡಿಕೊಳ್ಳಲಾಯಿತು. ಹಿಂದಿರುಗುವ ವೇಳೆ ಸ್ವಾಮಿಗಳು ಕೊಚ್ಚಿಯಲ್ಲಿ ಕುಳಂಬಡಿ ಎಂಬಲ್ಲಿರುವ ದುರ್ಗಾ ದೇಗುಲದ ಜೀರ್ಣೋದ್ಧಾರ ಕಾರ್ಯವನ್ನು ಪೂರ್ಣಗೊಳಿಸಿ ಪುನರ್ ಪ್ರತಿಷ್ಠಾಪನೆ ನಡೆಸಿದರು. ಅಷ್ಟೇ ಅಲ್ಲ, ಇಲ್ಲಿ ನಡೆಯುತ್ತಿದ್ದ ಪೂರಂ ತುಳ್ಳಲ್ ಎಂಬ ಅಶ್ಲೀಲ ಆಯಾಮ ಪಡೆದುಕೊಳ್ಳುತ್ತಿದ್ದ ಕುಣಿತ ಮತ್ತು ಪ್ರಾಣಿ ಬಲಿಯನ್ನು ನಿಲ್ಲಿಸುವಂತೆ ಜನರನ್ನು ಒಪ್ಪಿಸುವಲ್ಲಿ ಯಶಸ್ವಿಯಾದರು. ಅದೇ ವರ್ಷ ಮೇಷ ಮತ್ತು ವೃಷಭ ಮಾಸಗಳಲ್ಲಿ ಶಿವಗಿರಿಯ ಧಾರ್ಮಿಕ ಕಾರ್ಯಗಳಿಗಾಗಿ ಕೊಲ್ಲಂ ಮುಂತಾದ ತಾಲೂಕುಗಳಲ್ಲಿ ಪ್ರವಾಸ ಕೈಗೊಂಡರು.